ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋತಾವರ್. ನಮ್ಮ ಸುನೀಲ್ ಕುಮಾರ್ BJPಯವರು ಹಿಂದೆ ಸಚಿವರಿದ್ದಂಥವರು, ಅವರು ಒಂದಿಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡ್ಬೇಕಂತ ಒಂದಿಷ್ಟೇನೋ. ಯಾಕಂದ್ರೆ ಅವ್ರಿಗೆ ನಮ್ಮ ನಗರ ನಕ್ಸಲರ ಮೇಲೆ ಭಾಳ ಪ್ರೀತಿ. ಈ ನಕ್ಸಲಿಸಮ್ ಬೆಳೆದಕ್ಕೆ ನಗರ ನಕ್ಸಲರ ಕಾರಣರು ಅನ್ನುವಂಥದ್ದು ಅವ್ರ ಬಲವಾದ ನಂಬಿಕೆ. ಅಡ್ಡಿ ಇಲ್ಲ, ಸರಿ, ಅದು ಅವ್ರ ದೃಷ್ಟಿಯಲ್ಲ. ಅವ್ರೇನು ಹೇಳಿದ್ದಾರೆ ನೋಡೋಣ ಮೊದಲು, ಆಮೇಲೆ ಚರ್ಚೆ ಮಾಡಿದ್ದಾರೆ. ಆಯ್ತು, ಅದನ್ನು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಅವರು ಸುನೀಲ್ ಕುಮಾರ್ ಅವರು 6 ನಕ್ಸಲರು ಚೆನ್ನಾಗಿರ್ಬೋದು, ಸ್ವಾಗತಾರ್ಹ, ಒಳ್ಳೆಯ ವಿಚಾರ. ಆದರೆ ಅವರನ್ನು ಹೀರೋಗಳಂತೆ ಬಿಂಬಿಸಲಾಗುತ್ತದೆ, ಹೀರೋಗಳಂತೆ ಮಾಡಲಿಕ್ಕಿದ್ದಾರೆ ಅವರನ್ನು. ಇದರಿಂದ ನಕ್ಸಲರಿಂದ ತೊಂದರೆ ಮತ್ತು ಸಾವು ನೋವುಗಳಿಗೆ ಒಳಗಾದ ನಾಗರಿಕರ ಕುಟುಂಬಗಳಿಗೆ ಸರ್ಕಾರವೇ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇದು ಹಿಂಗೆ ಮಾಡಿದ್ರಿಂದಾಗ ಸರ್ಕಾರನ ಈ ಪಾಪ ಈ ನಕ್ಸಲರಿಂದ ಸತ್ತಂಥ ನಾಗರಿಕ ಕುಟುಂಬಗಳಿಗೆ ಒಂದು ರೀತಿ ಅನ್ಯಾಯ ಮಾಡಿದಂಗಾಗಿದೆ, ನೋವು ಉಂಟು ಮಾಡಿದೆ. ಇದು ಈ ನಡೆ ಹಂಗೆ ಸ್ವಾಗತಿಸಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಕಾಡಿನ ನಕ್ಸಲರು ಬೆಳೆದಿರುವುದು ನಾಡಿನ ನಕ್ಸಲರಿಂದ. ಇದೊಂದು ಮಾತು ಭಾಳ ಮಹತ್ವದ. ಇಲ್ಲ, ಯಾರಿಂದ ಬೆಳೆದ್ರಂದ್ರೆ ಇವರು ನಗರದ ನಕ್ಸಲರಿಂದ ಬೆಳೆದರು ಅನ್ನುವಂಥ ಮಾತನ್ನು, ಅಂದರೆ ಮಾರ್ಕ್ಸಿಸಮನ್ನು ಬೈತಾ ಇದ್ದಾರೆ, ಟೀಕಿಸ್ತಾ ಇದ್ದಾರೆ. ಆದ್ದರಿಂದ ನಕ್ಸಲ್ ಮುಕ್ತ ಕರ್ನಾಟಕ ಮಾಡಬೇಕೆಂದರೆ ನಗರ ನಕ್ಸಲರು ಆ ಮಾರ್ಗದಿಂದ ಹೊರಬರುವಂತೆ ಮಾಡುವುದು ಸರ್ಕಾರದ ಆದ್ಯ ಕರ್ತವ್ಯ. ಅವ್ರ ಮೊದಲು ಅದನ್ನು ಹೊರಬರಬೇಕು. ಇಲ್ಲೇನು ನಗರದಾಗ ಕೂತ್ಕೊಂಡು ತಯಾರು ಮಾಡಿ ಬಿಡ್ತಾರಲ್ಲ ಕಾಡಿಗೆ, ಅವ್ರು ಮೊದಲು ತಿದ್ದಬೇಕಾಗಿದೆ, ಆದ್ಯ ಕರ್ತವ್ಯ ಅದು. ಹೀಗಾಗಿ CM ಕಚೇರಿ ಏನಪ್ಪ ಅಂದ್ರೆ ನಗರ ನಕ್ಸಲರು ಪಾಲಿಟ್ ಬ್ಯೂರೋ. ನಗರ ನಕ್ಸಲರು CM ಆಫೀಸಾಗಿ ಕೂತ್ಕೊಂಡು ಅಥವಾ ಹೆಂಗೆ ಬೇಕು ಹಂಗೆ ಆಟ ಆಡ್ತಾ ಇದ್ದಾರೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಈ ದೀನದಲಿತ ಬಡ ಯುವಕ ಯುವತಿಯರನ್ನು ನಕ್ಸಲರನ್ನಾಗಿ ಮಾಡಿ ಕೋವಿ ಕೊಟ್ಟು, ಅಂದರೆ ಬಂದೂಕು ಕೊಟ್ಟು ಕಾಡಿಗೆ ಕಳಿಸಿದವರು ಯಾರು? ಕಾಡಿನಲ್ಲಿ ಇರುವ ನಕ್ಸಲರಿಗೆ ಹಣ, ಆಯುಧ, ಔಷಧ ಮೊದಲಾದವುಗಳನ್ನು ಒದಗಿಸಿದವರು ಯಾರು? ಇವರಿಗೆ ಯೋಜನೆಗಳನ್ನು ರೂಪಿಸಿಕೊಡುವ ಮಿದುಳುಗಳು ಯಾವುವು ಮತ್ತು ಎಲ್ಲಿ? ಈ ಪ್ರಶ್ನೆಗಳಿಗೆ ಶರಣಾದವರಿಂದ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಹಿತಿಯನ್ನು ಪಡೆದು ನಾಡಿನಲ್ಲಿ ನಕ್ಸಲ್ ಚಟುವಟಿಕೆ ಬೆಳೆಯಲು ಕಾರಣರಾದ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಅಡ್ಡಿಲ್ಲ, ಭಾಳ ಒಳ್ಳೆ ಕೆಲಸ ಮಾಡಿದರು. ಹೇಳಿದರು ಹಿಂಗದಾರಪ್ಪ ಇವರು ಮೊದಲ ಮಟ್ಟ ಹಾಕ್ರಿ ಅಂತ. ಈಗ ನಾ ಕೇಳಬೇಕಾಗಿದ್ದಿಷ್ಟು ಈ ಸಂದರ್ಭದಲ್ಲಿ ಒಳ್ಳೆಯ ವಿಚಾರ ರೀ. ನಮ್ಮ ಸುನೀಲ್ ಕುಮಾರ್ ಅವರ ಈ ನಮ್ಮ ಸಂಯಮ್ ಸಿದ್ದರಾಮಯ್ಯರ ಒಂದು ಕಚೇರಿ ನಿಮಗೆ ನಗರ ನಕ್ಸಲರ ಪಾಲಿಟ್ ಬ್ಯೂರೋ ಅಂತ ಕಾಣ್ತಾ ಇದೆ ಇಲ್ಲಿ. ಆದರೆ ಈ ಸಮಸ್ಯೆ ಇಲ್ಲಿ ನೋಡಿದ್ರಿ, ನೀವು ಹೇಳಿದ್ರಿ, ಇಲ್ಲಿದ್ದಂಥವ್ರು ಆದಿವಾಸಿಗಳು, ದಲಿತರು, ಹಿಂದುಳಿದವರು ಅಂತೇಳಿ ಇವ್ರನ್ನ ಯಾರಾದರೂ ನಕ್ಸಲರಾಗಿ ತಯಾರು ಮಾಡಲಿಕ್ಕೆ ಸಾಧ್ಯ ಇದನಾ ಅಂತ ಮೊದಲೇ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಳೋಂಥ ವಿಷಯ. ಯಾಕಂದ್ರೆ ಇಲ್ಲಿಯ ಬಡತನ, ಹಸಿವು, ನೀರಡಿಕೆ, ಎಜುಕೇಷನ್ ಕೊಡಲಾರದ್ದು ಕೆಲವು ಮೇಲ್ವರ್ಗದ ಜನರಿಗೆ ಮಾತ್ರ ಸಾಧಿಸಿರುವಂಥ ಒಂದು ವ್ಯವಸ್ಥೆಯಲ್ಲಿರುವಾಗ ಪಾಪ ಬಡ ದಲಿತ ಕುಟುಂಬದಲ್ಲಿ ಹುಟ್ಟಿದಂಥ, ಆದಿವಾಸಿಗಳಾಗಿ ಹುಟ್ಟಿದಂಥ ಅವ್ರಿಗೊಂದು ಚಿಕ್ಕದಾದ ಮನೆಯನ್ನು ಸಹಿತ ಕೊಡಲಾರ್ದಂಥ, ಜಾಗ ಕೊಡಲಾರ್ದಂಥ ಸ್ಥಿತಿ ನಮ್ಮದು. ಹೇಳ್ಬೋದು ನೀವು ಸಾಕಷ್ಟೇ, ಎಲ್ಲ ಪ್ರಧಾನಮಂತ್ರಿ ಯೋಜನೆ ಸಿಗ್ತದೆ, ಅಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ ಅಂತೇಳಿ. ಆದರೆ ಭ್ರಷ್ಟರ ಲೋಕದಲ್ಲಿ ಏನು ಸಿಗ್ತದೆ, ಎಷ್ಟು ಸಿಗ್ತದೆ ಅನ್ನೋದನ್ನು ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಇವರು ಇಲ್ಲೇ ವ್ಯವಸ್ಥೆಗೆ ಬೇಸತ್ತು ಹೋಗಿದ್ದಾರೆ. ಇಲ್ಲಿ ಎಲ್ಲ 6 ಜನರ ಹೇಳಿಕೆಗಳು ನೋಡ್ರಿ ನೀವು. ಹೌದು, ಇದು ಶಸ್ತ್ರಾಸ್ತ್ರ ಕೊಟ್ಟವ್ರು ಯಾರು, ಎಲ್ಲಿದು ಬಂತು, ಏನು ಬಂತು, ಹೌದು, ಅದು ಹುಡುಗಲೇಬೇಕು, ಅದು ಯಾರು ಕೊಟ್ಟರು ಏನು ಅಡ್ಡಿಲ್ಲ. ಆದರೆ ಅವು ಆ ರೀತಿ ತಯಾರಾಗೋದಕ್ಕೆ ಇಲ್ಲಿಯ ಈ ಒಂದು ಜಾತಿ ವ್ಯವಸ್ಥೆ, ಇಲ್ಲಿಯ ಧರ್ಮದ ವ್ಯವಸ್ಥೆ, ಇಲ್ಲಿಯ ಆರ್ಥಿಕ ವ್ಯವಸ್ಥೆ ಇವು ಮೂಲ ಕಾರಣ. ಯಾಕಪ್ಪ ಅಂತಂದ್ರೆ ಈ ಒಂದು ನೋಡ್ರಿ, ಈ ವಿಶೇಷವಾಗಿ ಆದಿವಾಸಿಗಳು ತೆಗೆದುಕೊಂಡು ನಾವು ಆದಿವಾಸಿಗಳಿಗೆ ಅವ್ರ ಕಾಡಿನಲ್ಲಿ ಅವರು ದುಡಿದು ಉಣ್ಣೋದು ಬಿಟ್ಟರೆ, ಅವ್ರ ಹಾದಿಗೆ ಅವ್ರನ್ನ ಬಿಟ್ಟರೆ ಮುಗಿದು ಹೋಯ್ತಲ್ರಿ. ಕಾಡನ್ನು ಯಾರ್ಯಾರಿಗೆ ಕೊಡೋದು ದುಡ್ಡಿದ್ದಂಥವ್ರಿಗೆ ನೋಡ್ರಿ, ಕಾಡಿನಲ್ಲೇ ಈ ಕಾಫಿ ಬೆಳೆಗಾರರಿಗೆ 4,000 ಎಕರೆ, 5,000 ಎಕರೆ, 2,000-3,000 ಎಕರೆ ಭೂಮಿಗಳನ್ನ ಕಾಫಿ ಬೆಳೆಯೋದಕ್ಕೆ, ಚಹಾ ಬೆಳೆಯೋದಕ್ಕೆ ಬಿಟ್ಕೊಡ್ತಾ ಇದ್ದಾರೆ. ಪಾಪ ಕಾಡಿನಲ್ಲಿ ದುಡಿದು ಅಲ್ಲೇ ಮಣ್ಣಾಗಿ ಹೋಗ್ತಿರುವಂಥ ಕಾಡು ವಾಸಿಗಳಿಗೆ ಕಾಡಿನಲ್ಲಿ ಹೇಳ್ಕೊಡ್ತಾ ಇಲ್ಲ. ಆ ಕಸ್ತೂರಿ ರಂಗನ ವರದಿಯನ್ನು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಕಾಡನ್ನು ಬಿಡಿಸ್ಲಿಕ್ಕೆ ಇತ್ತಿದ್ದಾರೆ ಇವರು ಅಂತೇಳಿ. ಅಷ್ಟು ಸಿಟ್ಟು ಅವ್ರಿಗೆ. ಅವ್ರ ಕಾಡನ್ನು ಅವ್ರು ಬಿಟ್ಟೆ ಅವ್ರಿಗೆ ಒಂದು 2 ಎಕರೆ ಭೂಮಿ ಕೊಟ್ಟರೆ ಏನು ತಪ್ಪದ? 2-4 ಎಕರೆ ಭೂಮಿ ಕೊಟ್ಟರೆ ಯಾವ್ಯಾವುದಕ್ಕೂ ಭೂಮಿ ಹೋಗ್ತಾ ಇದೆ, ಏನೂ ಆಗ್ತಾಯಿದೆ. ಒಬ್ಬ ಕಾರ್ಪೊರೇಟ್ಗಳಿಗೆ ಇದೇ ತಮ್ಮ ಮೋದಿಯವರು 16 ಲಕ್ಷ ಕೋಟಿ ರೂಪಾಯಿಗಳ ರಿಟರ್ನ್ ಅಪ್ ಮಾಡ್ತಾರೆ. ಆದರೆ ಅದೇ ಕಾಲಕ್ಕೆ ಈ
ಬಡ ರೈತರಿಗೆ ಅಥವಾ ಬಡ ಆದಿವಾಸಿಗಳಿಗೆ ಬಡ ದಲಿತರಿಗೆ ಏನು ಕೊಡ್ತಾ ಇದ್ದಾರಪ್ಪ ರಿಸರ್ವೇಷನ್ ಅದ ಅಂತ ಹೇಳ್ತಾರೆ ಅಷ್ಟು ಎಷ್ಟು ಮಟ್ಟಿಗೆ ಹೋಗಿ ಮುಟ್ಟದ ಇದು ಎನ್ಕ್ವೈರಿ ಆಗ್ಬೇಕಾಗ್ಯದ. ಸುಮ್ಮನೆ ಯಾರೂ ನಕ್ಸಲೈಟ್ ಆಗ್ಲಿಕ್ಕೆ ಹೋಗೋದಿಲ್ಲ. ಕಾಡಿನಲ್ಲಿ ಹೋಗಿ ಬಿದ್ದುಕೊಂಡು ಓಡಾಡೆ ಮಾಡಿ ಯಾರೋ ಬಂದು ಕೊಡ್ತಾರಂತೇಳಿ ಯಾರನ್ನು ಕಣ್ಣು ಗುಂಡು ಹಾಕಲಿಕ್ಕೂ ಆಗೋದಿಲ್ಲ. ಈಗ ಅವ್ರಿಗೆ ಗೊತ್ತಾಗಿದೆ ಕಾಡಿನ ಬದುಕು ಹೆಂಗದ ಅಂತೇಳಿ ಬಂದಿದ್ದಾರೆ. ಸ್ವಾಗತಿಸೋದು ಅಷ್ಟು ಮುಖ್ಯ ಅದ. ಯಾಕಂದ್ರೆ ಅವ್ರಿಗೆ ಮಾನಸಿಕ ಧೈರ್ಯ ಕೊಡ್ಬೇಕಾಗ್ಯದ. ಇಲ್ಲಪ್ಪ ನಮ್ಮನ್ನು ಜೈಲಲ್ಲಿ ಹಾಕ್ತಾರೆ, ನಮ್ಮನ್ನೇನು ಹೊರದು ಮುಗ್ತಾರೆ, ಪೊಲೀಸ್ ವ್ಯವಸ್ಥೆ ನಿಮಗೂ ಗೊತ್ತದ ನಮಗೂ ಗೊತ್ತದ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಿರ್ತಾರೆ ಪೊಲೀಸರು ಅಂತೇಳಿ ಅನ್ನುವಂಥದ್ದು. ಅದನ್ನೇ ಒಂದು ಎಪಿಸೋಡ್ ಮಾಡ್ಬೋದು ನಾವು. ಯಾವ ರೀತಿಯಾಗಿ ಅಪರಾಧಿ ಇನ್ನೂ ಆಗಿರುವುದಿಲ್ಲ, ಆರೋಪ ಇರ್ತದೆ, ಅವ್ರನ್ನ ಅಪರಾಧಿಗಳಂತೆ ನಡೆಸ್ಕೊಳ್ಳೋದು ನಮ್ಮ ಪೊಲೀಸ್ ವ್ಯವಸ್ಥೆ ಒಂದು ದೊಡ್ಡ ಗುಣ. ಅಂಥ ಪರಿಸ್ಥಿತಿಯಲ್ಲಿ ಯಾರು ಬಂದು ಕೊಟ್ಟರು ನಂತರ ಪರೀಕ್ಷೆ ಮೊದಲು ಅವ್ರ ಸಮಸ್ಯೆ ಪರಿಹಾರ ಮಾಡಿ ನಂತರ ತಾನು ಹೇಳ್ತಾರೆ ಅವರು. ನಗರ ನಕ್ಸಲರು ಏನು ಹೇಳ್ತಾ ಇದ್ದಾರಪ್ಪ, ಮಾರ್ಕ್ಸಿಸಮ್ ಓದಿರ್ಬೋದು, ಸಮಾನವಾದ ಬದುಕಿರಲಪ್ಪ, ಎಲ್ಲರೂ ಸಮಾನವಾಗಿರಲಿ, ಹೆಚ್ಚು ಮೇಲು ಕೀಳು ಬೇಕಾಗಿಲ್ಲ, ಜಾತಿ ವ್ಯವಸ್ಥೆ ಬೇಡ ಅಂತ ಹೇಳ್ತಾ ಇದ್ದಾರೆ, ಧರ್ಮದ ನೆಲೆಗಟ್ಟಿನ ಮೇಲೆ ಜನರು ಮಡಿಯೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮಾಬ್ ಲಿಂಚಿಂಗ್ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇನ್ನು ಸಮಾನವಾಗಿ ಇರಲಿ ಅಂತ ಹೇಳ್ತಾ ಇದ್ದಾರೆ. ಅಂದಾಗ ಅವರು ನಗರ ನಕ್ಸಲರು ಅಂತೇಳಿ ನೀವು ಅವ್ರನ್ನ ದೂರೀಕರಿಸೋಕ್ಕಿಂತಲೂ ನಿಮ್ಮ ವಿಚಾರ ಸರಿ ಇರ್ಬೋದು ನಿಮ್ಮದಷ್ಟೇ ಅಲ್ಲ. ಆದರೆ ಇವರು ಬೆಳೆದ ಕಾರಣ ಇಲ್ಲಿ ಬಡತನ, ಇಲ್ಲಿ ಜಾತಿ ಪದ್ಧತಿ, ಇಲ್ಲಿ ಧರ್ಮದ ವ್ಯವಸ್ಥೆಗಳು, ಈ ಬಡತನ ಮೂಲ ಎಲ್ಲದಕ್ಕಿಂತ ಮೂಲ. ಇವರಿಗೆ ಒಂದು 2-4 ಎಕರೆ ಭೂಮಿ ಕೊಟ್ಟು ಇರೋದಕ್ಕೆ ಒಂದು ಸ್ವಲ್ಪ ಜಾಗ ಒಂದು 20-30 ಫುಟ್ ದಡಾಗಲಿ ಮನೆಗಳು ಮಾಡಿ ಕೊಟ್ಬಿಟ್ಟಿದ್ರೆ ಈ ಸಮಸ್ಯೆನೂ ಇರ್ತಿರಲಿಲ್ಲ, ಆ ಬದುಕು ವ್ಯವಸ್ಥೆನೂ ಇರಲಿಲ್ಲ. ಅವ್ರಿಗೆ ಕಾಡು ಬಿಡಲಿಲ್ಲ, ಕಾಡಲ್ಲೆಲ್ಲ ಕಾಡನ್ನು ಕೊಡ್ತಾ ಇದ್ದೀರಿ ಯಾರ್ಯಾರಿಗೂ ಕಾರ್ಪೊರೇಟ್ಗಳಿಗೆ. ಅದಾನಿ ಅಂಬಾನಿ ಅಂತವ್ರಿಗೆ ಎಷ್ಟು ಕಲಿತೀರಿ ಕರಿಗಳನ್ನು ಮತ್ತೇನು ಕೊಡಲಿಲ್ಲ, ಏನೇನು ಆಗಿಲ್ಲ. ಅದು ದೊಡ್ಡ ಎಪಿಸೋಡ್ ಅದು. ಅದಕ್ಕೆ ನಗರ ನಕ್ಸಲರು ಅವರನ್ನು ತಿದ್ದುದರಲ್ಲೇ ಅವ್ರು ಮತ್ತೆ ನಾಡಿ ತರುವಲ್ಲಿ ಕಾರಣಕರ್ತರಾಗಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಸಹಿತ ಅವ್ರು ನಾಡಿ ತರುವಲ್ಲಿ ಏನಪ್ಪ ಯಶಸ್ವಿಯಾಗಿದ್ದಾರೆ. ಯಾಕೆ ನಮ್ಮ ಜನರ ಜೊತೆ ಬೆರೀಲಿ ಅವರು ಅಂತೇಳಿ, ಆ ಸಮಸ್ಯೆ ಹೋಗಲಿ ಅಂತೇಳಿ. ಈಗಾಗಲೇ ನಮ್ಮ ಶಾರ್ ಅವರು ಆ ದಿಶೆಯಲ್ಲೇ ಒಂದು 30 ಜನ ನಕ್ಸಲೈಟ್ಗಳಿಗೆ ಬದುಕುವಂಥ ವ್ಯವಸ್ಥೆ ಕೊಡೋದು, ಇಲ್ಲಿ ನ್ಯಾಯವನ್ನು ಅವರು ಒದಗಿಸಿ ಬದುಕಿನ ಜೊತೆ ಒಂದಾಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ಅರ್ಥ ನಕ್ಸಲಿಸಮ್ ಬೆಳೆದ ಕಾರಣ ಇವತ್ತು ನೀವು ಇನ್ನೂ ಅದರ ಅಭ್ಯಾಸ ಮಾಡಿದ್ರೆ ಸರಿಯಾಗಿ ಅದನ್ನು ಸುನೀಲ್ ಕುಮಾರ್ ಅವರ ಇಲ್ಲಿಯ ಬಡತನಕ್ಕೆ ಏನು ಪರಿಹಾರ ಮಾಡಿದ್ರಿ? ಇಲ್ಲಿವರೆಗೆ ನಿಮ್ಮ ಸ್ವತಃ ನಮ್ಮ ಮೋದಿಯವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದರು. ಪಾಪ ಎಲ್ಲ ಬಡ ಇವತ್ತು ನಿರುದ್ಯೋಗಿಗಳು ಎಲ್ಲಿ ಹೋಗ್ಬೇಕು, ಅವ್ರು ಏನಾಗಬೇಕು, ಅವ್ರಿಗೆ ಉದ್ಯೋಗ ಇಲ್ಲದಕ್ಕಾಗಿ ಯಾವ್ಯಾವುದೋ ಹಾದಿ ಹಿಡಿತಾ ಇದ್ದಾರೆ, ತಪ್ಪು ಹಾದಿ ಹಿಡಿತಾ ಇದ್ದಾರೆ. ಇದರ ಬಗ್ಗೆ ಚರ್ಚೆ ಆಗಬೇಕಾಗ್ಯದ. ಅದು ಬಂದೂಕು ಯಾರು ಕೊಟ್ಟು ಕಾರಣಕರ್ತರು ಯಾರಾದರೂ ಅದು ಹುಡುಕಲೇಬೇಕಾಗ್ಯದ. ಕೇವಲ ನಗರ ನಕ್ಸಲರಿಂದ ನಕ್ಸಲ್ ಹುಟ್ಟಿಲ್ಲ, ನಕ್ಸಲ್ ಹುಟ್ಟಿದ ನಗರ ನಕ್ಸಲ್ ಹುಟ್ಟಿರ್ಬೇಕು. ಅಥವಾ ಚಿಂತನೆ ಬೆಳೆದವು ಇದು ಪರಿಹಾರ ಏನಪ್ಪ, ಸಮಾನತೆ ಅಂದರೆ ಯಾವುದು? ಸಹಜವಾಗಿ ಕಮ್ಯುನಿಸಮ್ ಅಂದ್ಬಿಡ್ತೀವಿ ನಾವು. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಮತ್ತೊಂದು ಚಲಬೇಕಾಗಿದೆ. ಸಿದ್ದರಾಮಯ್ಯ ಇಟ್ಟಂತ ಹೇಳಿ ಸರಿಯಾದ ಅವ್ರು ನಾಡಿ ತರ್ತಾ ಇದ್ದಾರೆ, ಜೊತೆಗೆ ಈ ವ್ಯವಸ್ಥೆ ಜೊತೆಗೆ ಒಂದು ಮಾಡ್ತಾ ಇದ್ದಾರೆ. ಇದು ನಾವು ಸ್ವಾಗತಿಸಲು ಮೊದಲ, ನಂತರ ಕಾರಣ ಹುಡುಕಾಗಿ ಬರ್ತದೆ. ಮತ್ತು ಅವ್ರು ಶಸ್ತ್ರಾಸ್ತ್ರಗಳನ್ನು ಈಗಾಗಲೇ ಎಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿದಾರೆ, ಸುದ್ದಿಗಳು ಬರ್ತಾ ಇದ್ದಾವೆ, ಅವು ಸಿಗ್ತಾವೆ, ಅವ್ರು ಕೊಡ್ತಾರೆ. ಪಾಪ ಪ್ರೀತಿಯಿಂದ ಅವ್ರನ್ನ ವಿಶ್ವಾಸ ತೊಗೊಂಡು ಹೌದು ಅನ್ಯಾಯ ಆಗ್ಯದ, ಕೆಲವೊಂದು ಜನ ಸತ್ತಿದ್ದಾರೆ, ನಾಗರಿಕರು ಜೀವ ಹೋಗ್ಯದ, ಅದಕ್ಕೆ ನಾವು ಕಾರಣ, ಎಲ್ಲರೂ ಕಾರಣ, ವ್ಯವಸ್ಥೆ ಕಾರಣ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗದೇ ಇರ್ಬೋದು. ಆದರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ H16 ನ್ಯೂಸ್ ಅರ್ಥತೆ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.